ಬನ್ನಿ ಕೂತ್ಕೊಳ್ಳಿ. ಹಾ. ವರ್ಷಿಣಿ, ವಿನಯ್, ವಿ ವಿ. ಅವರಿಗೂ ತುಂಬಾ ಇಷ್ಟ ಆಗಿದೆ. ಅಂದ್ರೆ ಹುಡುಗಿನೂ ತುಂಬಾ ಹೋಮ್ಲಿ ಇದ್ದಾಳೆ ಅಂತ ಅಮ್ಮನು ಹೇಳಿದ್ರು. So ಹಾಗಾಗಿ ಮೀಟ್ ಆಗೋಣ ಅಂತ ಬಂದ್ವಿ. ನೀವು ಮದ್ವೆ ಆದ್ಮೇಲೆ ಅಪ್ಪ ಅಮ್ಮನ ಜೊತೆನೆ ಇರ್ಬೇಕು ಅಂತ ಡಿಸೈಡ್ ಮಾಡಿದೀರಾ ಅಲ್ಲ? ಅಫ್ಕೋರ್ಸ್ ಅಪ್ಪ ಅಮ್ಮನ ಜೊತೆನೇ ಇರ್ಬೇಕಲ್ವಾ. ಅಂದ್ರೆ ನಮ್ದು ಫುಲ್ ಜಾಯಿಂಟ್ ಫ್ಯಾಮಿಲಿ, ನಾವೆಲ್ಲ ಒಟ್ಟಿಗೆನೆ ಇರೋದು ಸಣ್ಣದಿಂದ. ಹಾಗಂತ ನಮ್ಮ ಪ್ರೈವಸಿಗೆ ಏನು ಪ್ರಾಬ್ಲಮ್ ಆಗಲ್ಲ, ನೀವು ಆ ರೀತಿ ವರಿ ಮಾಡ್ಕೋಬೇಡಿ. ಅಂದ್ರೆ ನಮ್ದು ಡುಪ್ಲೆಕ್ಸ್ ಮನೆ, ಓಕೆನಾ. ಗ್ರೌಂಡ್ ಫ್ಲೋರ್ ನಲ್ಲಿ ಅಪ್ಪ ಅಮ್ಮ ಇರ್ತಾರೆ, ಆಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಅಣ್ಣ ಅತ್ತಿಗೆ, ಅವ್ರ ಟ್ವಿನ್ಸ್ ಮಕ್ಕಳು, ಅದ್ರ ಮೇಲೆ ನಂತರ ನಾವಿರ್ತೀವಿ. ಅಂದ್ರೆ ಫುಲ್ ಓಪನ್ ಟೆರೆಸ್ ಇರುತ್ತೆ ನಿಮಗೆ, ಫುಲ್ ಓಪನ್ ಆಗಿರುತ್ತೆ. ಅಂಡ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ನೋಡಿದ್ರೆ ನಿಮ್ಗೆ ಸಂಕೀಟ ಹೆಂಗ್ ಕಾಣುತ್ತೆ ವಿತ್ ಬೈನಾಕ್ಯುಲರ್ ಅಲ್ಲಿ. ನೀವು IIT ಬಾಂಬೆಲ್ಲ ಓದಿದ್ದು, ಮತ್ತೆ ಅದು ನೀವ್ ಫ್ಯಾಮಿಲಿ ಜೊತೆ ಬಂದಿದ್ದೀರಾ ಅಂತ ಗೊತ್ತಾಗ್ಲಿಲ್ಲ. ನಾವಿಬ್ರು ಕ್ಯಾಶುಯಲ್ ಆಗಿ ಮೀಟ್ ಮಾಡೋದು ಅಂತ ಅನ್ಕೊಂಡಿದ್ದೆ. ಆಕ್ಚುಲಿ 10 ಗಂಟೆಗೆ ಮೈಯಸ್ ಅಲ್ಲಿ ಟೇಬಲ್ ಬುಕ್ ಮಾಡಿದ್ದೀವಿ. ಯಾಕಂದ್ರೆ ಅಮ್ಮನೇ ಹೇಳಿದ್ರು, ಫೋಟೋ ನೋಡಿ, ನಿಮ್ದು ಫೋಟೋ ನೋಡುವಾಗ ಅನ್ಸತ್ತೆ ಹುಡುಗಿ ತುಂಬಾ ಫುಡ್ಡಿ ಅಂತ. ಅದಕ್ಕೆ ಹೋಟೆಲಲ್ಲಿ ಟೇಬಲ್ ಬುಕ್ ಮಾಡೋಣ ಅಂತ ಬುಕ್ ಮಾಡಿದ್ದೀವಿ. ಆದ್ರೆ ಇವತ್ತು ಸೋಮವಾರ, ಅದಕ್ಕೆ ನಾನು ಉಪವಾಸ ಇದ್ದೀನಿ. ಇವತ್ತು ಮಂಗಳವಾರ ಅಲ್ವಾ? ಅದು ನೆನ್ನೆ ತಿನ್ಬಿಟ್ಟಿದ್ದೆ, ಅದಕ್ಕೆ ಇವತ್ತು ಉಪವಾಸ ಮಾಡ್ತಿದ್ದೀನಿ. ಪೂಜೆ ಬೇರೆ ಮಾಡಬೇಕು, ಲೇಟ್ ಆಯ್ತು. ಯು ಟೇಕ್ ಕೇರ್, ನಾನು ಬರ್ತೀನಿ ಆಯ್ತಾ? ಮತ್ತೆ ನಾವು